ನಮಸ್ಕಾರ ಸ್ನೇಹಿತರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು ಅಂತೂ ಇಂತು. ಆದರೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅಥವಾ ಅವರ ಒತ್ತಡನೋ ಅವರ ಕೊಡುಗೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೋ ಹೈಕಮಾಂಡು, ಅಥವಾ ಸಿದ್ದರಾಮಯ್ಯನವರ ಬಿಗಿಪಟ್ಟು ಸಡಿಲಿಸಿತು, ಇದೆಲ್ಲ ನಾನಾ ವಿಶ್ಲೇಷಣೆಗಳು ಇವೆ. ಮತ್ತು ಇದಕ್ಕಿಂತ ಮುಂಚೆನೂ ಇದಿನ್ನು ಮುಂದಕ್ಕೂ ನಡೆಯುತ್ತೆ. ಇದಕ್ಕಿಂತ ಮುಂಚೆನೂ ಸುಮಾರು ಹೆಚ್ಚು ಕಡಿಮೆ 6-7 ತಿಂಗಳಿಂದ ಅಧಿಕಾರ ಹಸ್ತಾಂತರ ಹಸ್ತಾಂತರ ಆಗಲ್ಲ, ಇವತ್ತಾಗುತ್ತೆ ಅವತ್ತಾಗುತ್ತೆ ಅಂತ ಜ್ಯೋತಿಷಿಗಳು, ನ್ಯೂಸ್ ಚಾನೆಲ್ಗಳು ಈ ನ್ಯೂಸ್ಗಳಲ್ಲಿ ಒಂದು ಸೀರಿಯಲ್ ಥರ ಓಡಿಸಿದ್ರು. ಕೊನೆಗೂ ಅಧಿಕಾರ ಹಸ್ತಾಂತರ ಆಯಿತು. ನನಗೆ ವೈಯಕ್ತಿಕವಾಗಿ ನೋಡಿದಾಗ ಇಷ್ಟು ಹೊತ್ತಾದಮೇಲೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಹಿಂದೂ ಪರವಾದ ಅಲೆಯೊಂದು ಜನರಲ್ಲಿ ಮೂಡ್ತಾ ಇದೆ ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಅವರ ಥಿಂಕ್ ಟ್ಯಾಂಕ್ ಮನಗಂಡಿದೆ ಅಂತ ನನಗನ್ಸುತ್ತೆ, ಅಥವಾ ಅವರ ಅನಾಲಿಸಿಸ್ ವಿಶ್ಲೇಷಣೆ ಆಗಿದೆ. ಹಾಗಾಗಿ ಈಗ ಎಚ್ಚರಿಕೆ ಮಾಡೋದು ಬೇಕಾಗಿಲ್ಲ. ಕರ್ನಾಟಕ ಅನ್ನುವುದು ಒಂದು ಚಿನ್ನದ ಮೊಟ್ಟೆ ಇಡುವ ಕೋಳಿ ಇದೆ, ಇದನ್ನು ನಾವು ಕಳ್ಕೊಳ್ಳೋದು ಬೇಕಾಗಿಲ್ಲ. ಇದೇ ಸಮಯದಲ್ಲಿ BJPಯು ಅಲ್ಲಿ ವೀಕ್ ಇದೆ. ಸೊ ಸಿದ್ದರಾಮಯ್ಯನವ್ರನ್ನ ಕಂಟಿನ್ಯೂ ಮಾಡಿದರೆ ಹಿಂದೂ ಮತಗಳು ಬರೋದು ಸ್ವಲ್ಪ ಕಷ್ಟ ಇದೆ. ಎಲೆಕ್ಷನ್ ಇನ್ನೇನು ಹತ್ತಿರ ಆಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಮಾಡೋಣ. ಆಗಲೇ ಒಂದು ರೀತಿಯಾದ ಇದಕ್ಕೆ ಪರವಾದ ಅಲೆ ಸಾರ್ವಜನಿಕರಲ್ಲಿ ಅಭಿಪ್ರಾಯ ಕೂಡ ಮೂಡಿದೆ. ಇದಕ್ಕೆ ಪ್ರಿಲ್ಯೂಡಾಗಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಹಿಂದೂ ಸಂಪ್ರದಾಯಗಳಲ್ಲಿ ನಂಬಿಕೆ ಇರುವಂತಹ ಒಂದು ವ್ಯಕ್ತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಈಗ ಕುಂಭಮೇಳಕ್ಕೆ ಹೋಗಿದ್ದು ಪಬ್ಲಿಕ್ ಆಗಿ, ಮತ್ತು ಅದನ್ನು ಪಬ್ಲಿಕ್ ಮಾಡಿದ್ದು, ಕಾವೇರಿ ಆರತಿ ಮಾಡಿದ್ದು ಶಿವಸಮುದ್ರದಲ್ಲಿ, KRS ಅಲ್ಲಿ ಕೂಡ ಕಾವೇರಿ ಆರತಿ ಮಾಡಿದ್ದು, ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು, ಮತ್ತು ಹಲವಾರು ದೇವಸ್ಥಾನಗಳಿಗೆ ಹೋಗೋದು, ಇದು ಅವರ ವೈಯಕ್ತಿಕವಾದ ನಂಬಿಕೆ ಕೂಡ ಇರ್ಬೋದು. ಇದೆಲ್ಲವೂ ಏನು ಆಗುತ್ತೆ ಅಂದರೆ, ಕಾಂಗ್ರೆಸ್ ಅವರ ತುಂಬ ಹಳೇ ಕಾರ್ಡು ಸಾಫ್ಟ್ ಹಿಂದುತ್ವ, ಸೆಕ್ಯುಲರಿಸಮ್ನೂ ಇಟ್ಕೊಂಡು ಸಾಫ್ಟ್ ಹಿಂದುತ್ವನ ಅವರು ಫಾಲೋ ಮಾಡ್ತಾ ಇರೋ ಹಾಗೆ ಇದೆ. ಇದನ್ನು ಮುಂದಿನ ಎಲೆಕ್ಷನನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಆಡಳಿತ ಯಂತ್ರನ ನಡೆಸ್ತಾರೆ, ಮತ್ತು ಈ ಫ್ರೀ ಕೊಡುಗೆಗಳನ್ನ ಯಾವ ರೀತಿ ಕಂಟಿನ್ಯೂ ಮಾಡ್ತಾರೆ, ಮತ್ತು ಡೆಫಿಸಿಟ್ ಇರುವಂಥನ ಯಾವ ರೀತಿ ತೂಗ್ತಾರೆ, ಮೇಂಟೈನ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಆಗಿದೆ. ಅವರ ಆಡಳಿತಾತ್ಮಕವಾದ ಪ್ರತಿಭೆ ಹಾಗೆ ಹೊರಗಡೆ ಬರುತ್ತೆ ಅನ್ನೋದನ್ನು ನೋಡಲು ಬಹಳ ಕುತೂಹಲ ಇದೆ. ಸೊ ದಯವಿಟ್ಟು ನಿಮಗೇನಾದ್ರು ಇದ್ರ ಬಗ್ಗೆ ಆಸಕ್ತಿ ಇದ್ದರೆ, ಏನಾದರೂ ಅನಿಸಿದ್ರೆ ಕಾಮೆಂಟ್ನಲ್ಲಿ ದಯವಿಟ್ಟು ಹೇಳಿ. ಮತ್ತು ಈ ಚಾನಲ್ನ ದಯವಿಟ್ಟು ನೋಡಿ, ಇಷ್ಟಪಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.